ಅಸ್ಸಲಾಮು ಅಲೈಕುಮ್ ವರಹಮತುಲ್ಲಾಹಿ ತಾಲಾ ಬರಕಾತು. ಸ್ನೇಹಿತರೆ, ಇಂದಿನ ತರಗತಿಯಲ್ಲಿ ಒಂದು ವಿಷಯವಾಗಿದೆ ನಿಮ್ಮ ಮುಂದೆ ನಾನು ಇಡುವುದು. ಅದಾಗಿದೆ ಆತ್ಮಪರಿಶೀಲನೆ ಎಂದರೆ ಇಂಪಾರ್ಟೆಂಟ್ ಆಫ್ ಸೆಲ್ಫ್ ರಿಫ್ಲೆಕ್ಷನ್. ಈ ಆತ್ಮಪರಿಶೀಲನೆ ಎಂಬುವುದು ನಮ್ಮ ಜೀವನದ ಒಂದು ಬಹಳ ಮುಖ್ಯವಾದ ಭಾಗ. ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಜೀವನದಲ್ಲಿ ಏನಾದರೂ ಸಾಧಿಸಲು ಅಥವಾ ಬೆಳೆಸಲು ಬಯಸಿದಾಗ ಅದಕ್ಕೆ ಮೊದಲ ಹೆಜ್ಜೆಯಾಗಿದೆ ಆತ್ಮಪರಿಶೀಲನೆ. ನಾವು ಯಾವ ಹಾದಿಯಲ್ಲಿ ಸಾಗುತ್ತೇವೋ ಅಥವಾ ಏನು ಮಾಡುತ್ತೇವೋ, ನಮ್ಮ ಗುರಿ ಏನು ಅಂದರೆ ಗೋಲ್, ವಿಚ್ ಇಸ್ ಯುವರ್ ಗೋಲ್ ಎಂಬುವುದು ತಿಳಿಯಲು ನಾವು ಎಲ್ಲಿಂದ ಬಂದು ಏನನ್ನು ಅನುಭವಿಸುತ್ತಿದ್ದೇವೋ ಎಂಬುದನ್ನು ಅರ್ಥ ಮಾಡಿಕೊಳ್ಳುವುದು ಆತ್ಮಪರಿಶೀಲನೆಯ ಬಹಳ ಅಗತ್ಯವಾಗಿದೆ. ಅದರಲ್ಲೇ ನಿಮಗೆ ನಾನು ಒಂದು ಮೊದಲನೆಯ ಪಾಯಿಂಟಾಗಿ ಹೇಳುವುದು, ಪ್ರತಿದಿನದ ಬದುಕಿನಲ್ಲಿಯೂ ಆತ್ಮಪರಿಶೀಲನೆ ಮಾಡುವುದು ಹೇಗೆ. ನಮ್ಮ ಜೀವನದ ಎಲ್ಲ ಕಾರ್ಯಗಳನ್ನು ನಿತ್ಯಕೃತ್ಯವಾಗಿ ನಡೆಸುತ್ತಾ ಕೆಲವು ಕ್ಷಣಗಳನ್ನು ತಮಗೆ ಮೀಸಲ್ಪಟ್ಟಿಕೊಳ್ಳುವುದು. ಈ ಕ್ಷಣಗಳಲ್ಲಿ ನೀವು ಮಾಡಿದ ಕೆಲಸಗಳನ್ನು ಆಯ್ದು ಮಾರ್ಗವನ್ನು, ತೀರ್ಮಾನಗಳನ್ನು ಪರಿಶೀಲಿಸಿ. ನಿಮ್ಮ ಯಶಸ್ಸು, ವಿಫಲತೆಗಳನ್ನು, ಹೋರಾಟಗಳು, ಸವಾಲುಗಳು ಇವೆಲ್ಲವನ್ನು ನಿಮ್ಮ ಮನದ ಕನ್ನಡಿಯ ಮುಂದೆ ಇಟ್ಟುಕೊಳ್ಳಿ. ಇದು ಆತ್ಮಪರಿಶೀಲನೆಯ ಮೊದಲ ಹೆಜ್ಜೆಯಾಗಿದೆ. ಅದೇ ರೀತಿ ಎರಡನೆಯ ಪಾಯಿಂಟ್ ಆಗಿದೆ, ಆತ್ಮಪರಿಶೀಲನೆಯ ನಮ್ಮ ಜೀವನದಲ್ಲಿ ಹೇಗೆ ಸಹಾಯ ಮಾಡುತ್ತದೆ. ಅದಾಗಿ ಆತ್ಮಪರಿಶೀಲನೆ ಅಂದರೆ ಇಂಪಾರ್ಟೆಂಟ್ ಆಫ್ ಸೆಲ್ಫ್ ರಿಫ್ಲೆಕ್ಷನ್ ಮಾಡುವುದರಿಂದ ನಮ್ಮೆಲ್ಲ ಅರ್ಥಹೀನ ಯೋಚನೆಗಳು, ನೋವು, ಶೋಕ, ದ್ವೇಷಗಳು ತೆಗೆಯಲು ಸಾಧ್ಯವಾಗುತ್ತದೆ. ಅಬ್ಸಲ್ಯೂಟ್ಲಿ ರಿಯಲಿ ಸಾಧ್ಯವಾಗುತ್ತದೆ. ಇದು ನಮ್ಮ ಮನಸ್ಸನ್ನು ಸ್ವಚ್ಛಗೊಳಿಸುತ್ತದೆ. ನಾವು ನಮ್ಮ ತಪ್ಪುಗಳನ್ನು ಪರಿಗಣಿಸಿ ಅವುಗಳನ್ನು ಸರಿಪಡಿಸುವ ಅವಕಾಶವನ್ನು ಹೊಂದುತ್ತೇವೆ. ಇದರಿಂದ ನಮ್ಮ ಬದುಕಿನ ದಾರಿ ಹೆಚ್ಚು ಸ್ಪಷ್ಟವಾಗಿ ಕಂಡುಬರುತ್ತದೆ. ಇನ್ನು ಪಾಯಿಂಟ್ ನಂಬರ್ 3, ಆತ್ಮಪರಿಶೀಲನೆಯಿಂದ ಯಾವ ರೀತಿಯ ಶಕ್ತಿಯನ್ನು ನಾವು ಪಡೆಯಬಹುದು. ನೋಡಿ ಸ್ನೇಹಿತರೆ, ಆತ್ಮಪರಿಶೀಲನೆಯಿಂದ ನಾವು ನಮ್ಮ ಶಕ್ತಿಯನ್ನು ಗುರುತಿಸಲು, ನಮ್ಮ ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸಲು ಸಾಧ್ಯವಾಗುತ್ತದೆ. ನಮ್ಮೆಲ್ಲ ಬಲಗಳಲ್ಲಿರುವಂತಹ ಶಕ್ತಿ ನಮ್ಮ ದೌರ್ಬಲ್ಯಗಳಲ್ಲಿ ಅವುಗಳನ್ನು ತಿದ್ದಲು ಅವಕಾಶವನ್ನು ಇದು ನೀಡುತ್ತದೆ. ಆದ್ದರಿಂದ ನಮ್ಮ ಬಲಗಳನ್ನು ಗುರಿಯಾಗಿಸಿ ದೌರ್ಬಲ್ಯಗಳನ್ನು ಶಕ್ತಿಗಳಾಗಿ ರೂಪಿಸಬಹುದು. ಇನ್ನು ನಂಬರ್ 3, ಆತ್ಮಪರಿಶೀಲನೆ ಮಾಡುವುದರಿಂದ ನಮ್ಮ ಗುರಿಗಳನ್ನು ಸ್ಪಷ್ಟವಾಗುತ್ತದೆ. ಅದೇ ರೀತಿ ಇದಕ್ಕೊಂದು ಉದಾಹರಣೆಯಾಗಿದೆ ಗೋಪಾಲಕೃಷ್ಣ ಅಡಿಗರವರು ಕೊಟ್ಟದ್ದು. ಒಂದು ಬಾಣಕ್ಕೆ ಗುರಿಯು ಹಲವಿರುವುದುಂಟೆ, ಒಂದು ದೇಹದಲ್ಲಿ ಆತ್ಮ ಎರಡಿರುವುದುಂಟೆ, ಒಂದು ಜೀವನಕ್ಕೆ ಹಲವು ಸಾಧ್ಯಗಳು, ಒಂದು ಹೆಗ್ಗುರಿಗೆ ಹೋರಾಡ ಹಗಲಿರಲು. ಅಂದರೆ ಒಬ್ಬನಲ್ಲಿ ಇರುವುದು ಒಂದು ಜೀವ. ಇವನಲ್ಲಿರುವಂತಹ ಒಂದು ಜೀವನವನ್ನು ಇವನು ಸರಿಯಾಗಿ ಒಂದೇ ಹೆಗ್ಗುರಿಗೆ ಉಪಯೋಗಿಸಬೇಕು. ಅದನ್ನು ಬಿಟ್ಟು ಇಂದು ಯಾರೋ ಒಬ್ಬ ಡಾಕ್ಟರ್ ಅಂತ ಹೇಳಿದಾಗ ನಾನು ಡಾಕ್ಟರ್ ಆಗ್ತೇನೆ, ನಾಳೆ ಯಾರೋ ಒಬ್ಬ ಟೀಚರ್ ಅಂದಾಗ ನಾನು ಟೀಚರ್ ಆಗ್ತೇನೆ ಎಂದು ಹೇಳಿದರೆ ಅದು ಅವನ ಜೀವನದ ಒಂದು ಗೋಲ್ ಆಗುವುದಿಲ್ಲ. ಎಕ್ಸಾಂಪಲ್, ಈಗ ರೊನಾಲ್ಡೋ ಅಂತ ನೋಡ್ಬೋದು. ಆತ ಈಗ ಫುಟ್ಬಾಲ್ ಅಂತ ಹೊಲಿಯುವಾಗ ಅವನಲ್ಲಿರುವಂತಹ ಒಂದು ಗೋಲ್ ಪೋಸ್ಟ್, ಆ ಒಂದು ಗೋಲ್ ಪೋಸ್ಟ್ ಆಗಿದೆ ಆತನ ಬಾಲನ್ನು ಆತ ಹಾಕಬೇಕು. ಅದಾಗಿದೆ ಆತನ ಒಂದು ಗೋಲ್, ಆತನ ಒಂದು ಸಕ್ಸಸ್. ಅದೇ ರೀತಿ ನಮ್ಮಲ್ಲಿ ಒಂದೇ ಗುರಿ ಇರಬೇಕು. ಅದು ಆಗುತ್ತೋ ಇಲ್ಲವೋ ಅದು ಬೇರೆ ವಿಷಯ, ಆದರೆ ಅದನ್ನು ನಾವು ಮಾಡಲು ನಾವು ಆದಷ್ಟು ಪ್ರಯತ್ನಿಸಬೇಕು. ಇನ್ನು ಒಂದು ದೇಹದಲ್ಲ ಎರಡು ಆತ್ಮ ಇರುತ್ತದೆ, ಎರಡು ಆತ್ಮ ಎಲ್ಲ ಸಾಧ್ಯವಿಲ್ಲ. ಅಕಸ್ಮಾತ್ ಆ ಎರಡು ಆತ್ಮವಿದ್ದರೆ ಅವನನ್ನು ಏರುವಡಿ ಕರ್ಕೊಂಡು ಹೋಗಬೇಕಷ್ಟೇ, ಅದನ್ನು ಬಿಟ್ಟು ಬೇರೆ ಕಾರ್ಯವಿಲ್ಲ. ಅದೇ ರೀತಿ ಒಂದು ಜೀವನಕ್ಕೆ ಹಲವು ಸಾಧ್ಯಗಳು. ಅಂದರೆ ಒಬ್ಬನಿರುವಂತಹ ಅವನ ಇರುವುದು ಒಂದು ಲೈಫ್, ಆ ಒಂದು ಲೈಫಲ್ಲಿ ಒಂದು ಗೋಲ್ ಆಗಿದೆ ಅವನು ಹಿಡಬೇಕು. ಅದನ್ನು ಬಿಟ್ಟು ತುಂಬ ಗೋಲ್, ನಾಗ ಹೇಳಿದಷ್ಟೇ ತುಂಬ ಗೋಲ್ನಿಟ್ಟು ಪ್ರಯೋಜನವಿಲ್ಲ, ಒಂದೇ ಗೋಲ್ ಇಡು. ಅದೇ ರೀತಿ ಒಂದೇ ಹೆಗ್ಗುರಿಗೆ ಹೋರಾಡು ಹಗಲಿರಲು. ಅಂದರೆ ಯಾವುದಾದ್ರೂ ಒಂದು ಗುರಿ, ಅದು ಆಗುತ್ತೇಲೋ ಮತ್ತೆ ವಿಷಯ, ಅದಕ್ಕೋಸ್ಕರ ನೀನು ರಾತ್ರಿ ಹಗಲು ಕಷ್ಟಪಡು ಎಂದಾಗಿದೆ ಕವಿಯವರು ಇದರ ಮೂಲಕ ನಮಗೆ ತಿಳಿಸುವುದು. ಇನ್ನು ಪಾಯಿಂಟ್ ನಂಬರ್ 5, ಆತ್ಮಪರಿಶೀಲನೆಯಿಂದ ನಾವು ಹೊಂದುವ ಒಳನೋಟ. ನಾವು ಎಷ್ಟು ಬಾರಿ ನಮ್ಮ ಜೀವನದಲ್ಲಿ ತೊಂದರೆಗಳನ್ನು ಮುಳುಗಿಬಿಡುತ್ತೇವೆ, ಆದರೆ ಆತ್ಮಪರಿಶೀಲನೆಯಿಂದ ನಾವು ನಮ್ಮೊಳಗಿನ ಶಕ್ತಿಯನ್ನು, ಅಂತರಾಳವನ್ನು ಕಂಡುಹಿಡಿಯಬಹುದು. ಈ ಶಕ್ತಿ ನಮ್ಮನ್ನು ಮುನ್ನಡೆಸಲು, ಜೀವನದ ಪ್ರತಿಯೊಂದು ಸವಾಲಿನ ವಿರುದ್ಧ ಹೋರಾಡಲು ಒಸಗಿದಾಗ ಮುಂದುವರಿಯಲು ಕೂಡ ಪ್ರೇರಣಾಕಾರವಾಗುತ್ತದೆ. ಅದೇ ರೀತಿ ಪಾಯಿಂಟ್ ನಂಬರ್ 6,
ಆತ್ಮಪರಿಶೀಲನೆ ಮಾಡುವುದರಿಂದ ನಮ್ಮ ಬದುಕಿನಲ್ಲಿ ಯಾವ ರೀತಿಯ ಬದಲಾವಣೆ ಅಂದರೆ ಚೇಂಜಸ್ ಕಾಣಬಹುದು. ನಾವು ನಮ್ಮ ಜೀವನದಲ್ಲಿ ಯಶಸ್ಸನ್ನು ಅಂದರೆ ಸಕ್ಸಸ್, ವಿಫಲತೆಗಳನ್ನು ಅನುಭವಿಸುತ್ತೇವೆ. ನಮ್ಮ ಜೀವನದಲ್ಲಿ ನಾವು ಕಷ್ಟ, ಸುಖ, ಸೋಲು, ಗೆಲುವನ್ನು ಅನುಭವಿಸುತ್ತಲೇ ಇರುತ್ತೇವೆ. ಈ ಒಂದು ಅನುಭವಗಳನ್ನು ನಮ್ಮ ಜೀವನದ ಒಂದು ಭಾಗ ಅಂದರೆ ಒಂದು ಪಾರ್ಟ್. ಆದರೆ ಆತ್ಮಪರಿಶೀಲನೆಯಿಂದ, ಸೆಲ್ಫ್ ರಿಫ್ಲೆಕ್ಷನ್ನಿಂದ ಈ ಅನುಭವಗಳನ್ನು ಉತ್ತಮವಾಗಿ ಅರ್ಥ ಮಾಡಿಕೊಳ್ಳಬಹುದು. ನಾವು ಎಲ್ಲಿ ತಪ್ಪಿದ್ದೇವೆ, ಎಲ್ಲಿ ಸರಿಯಾಗಿದ್ದೇವೆ, ನಾವು ಮುಂದಿನ ಬಾರಿ ಹೇಗೆ ಉತ್ತಮವಾಗಿ ಮಾಡಬಹುದು ಎಂಬುದು ತಿಳಿಯಲು ಸಾಧ್ಯವಾಗುತ್ತದೆ. ಇನ್ನು ಪಾಯಿಂಟ್ ನಂಬರ್ 7, ನಮಗೆ ಶಕ್ತಿ ಮತ್ತು ಸಮಾಧಾನವನ್ನು ನೀಡುವ ಆತ್ಮಪರಿಶೀಲನೆ. ಅಂದರೆ ಆತ್ಮಪರಿಶೀಲನೆ ನಮ್ಮ ಮನಸ್ಸಿನ ಶಾಂತಿಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಇದು ನಮ್ಮ ಮನಸ್ಸನ್ನು ಶಕ್ತಿವಂತವಾಗಿ, ಸಕಾರಾತ್ಮಕವಾಗಿ ಯೋಚಿಸಲು ಸಿದ್ಧಗೊಳಿಸುತ್ತದೆ. ಪ್ರತಿದಿನದ ಜೀವನದ ಒತ್ತಡವನ್ನು ಪಡೆಯಲು, ನಮ್ಮೊಳಗಿನ ಶಕ್ತಿ ಹೆಚ್ಚಿಸಲು ಆತ್ಮಪರಿಶೀಲನೆ ಅಗತ್ಯವಿದೆ. ಇನ್ನು ಪಾಯಿಂಟ್ ನಂಬರ್ 8, ಆತ್ಮಪರಿಶೀಲನೆ ಮಹತ್ವವನ್ನು ನೀವು ಹೇಗೆ ಅನುಸರಿಸಬಹುದು. ಅಂದರೆ ನಾವು ಪ್ರತಿದಿನವೂ ಅಂದರೆ ಡೇ ಬೈ ಡೇ ಆತ್ಮಪರಿಶೀಲನೆಯ ಮಾಡಬೇಕು. ನಮ್ಮ ದಿನದ ಕೊನೆಗೂ ಕೆಲವು ನಿಮಿಷಗಳನ್ನು ಮೀಸಲಿಟ್ಟು ನಮ್ಮ ದಿನದ ಅನುಭವಗಳನ್ನು ಯೋಚಿಸಲು ಅಥವಾ ಯೋಚನೆಗಳನ್ನು ವಿಶ್ಲೇಷಿಸಿದ ಇದು ನಮ್ಮ ಮುಂದಿನ ದಿನಗಳಲ್ಲಿ ಹೆಚ್ಚು ಸಮರ್ಥವಾಗಿ ಕಾರ್ಯಗಳನ್ನು ನಿರ್ವಹಿಸಲು ಸಹಾಯ ಮಾಡುತ್ತದೆ. ಅದೇ ರೀತಿ ಪಾಯಿಂಟ್ ನಂಬರ್ 9, ನಮ್ಮ ಜೀವನವನ್ನು ಉತ್ತಮವಾಗಿ ರೂಪಿಸುವ ಶಕ್ತಿ. ಈ ಆತ್ಮಪರಿಶೀಲನೆಯಿಂದ ಅಂದರೆ ಇಂಪಾರ್ಟೆಂಟ್ ಸೆಲ್ಫ್ ರಿಫ್ಲೆಕ್ಷನ್, ಇದರಿಂದ ನಾವು ನಮ್ಮ ಜೀವನವನ್ನು ಇನ್ನಷ್ಟು ಉತ್ತಮವಾಗಿ ರೂಪಿಸಬಹುದು. ನಾವು ನಮ್ಮ ಗುರಿಗಳನ್ನು ಸಾಧಿಸಲು ಶಕ್ತಿಶಾಲಿಯಾಗಿ ಅಂದರೆ ಪವರ್ಫುಲ್ ಆತ್ಮಪರಿಶೀಲನೆಯಿಂದ ಪ್ರಕ್ರಿಯೆಯನ್ನು ನಿತ್ಯಕೃತ್ಯವಾಗಿ ಅನುಸರಿಸಿಕೊಳ್ಳಬಹುದು. ಅಂದರೆ ನೀವು ಹಲವಾರು ಸಿನಿಮಾಗಳಲ್ಲಿ ಹಲವಾರು ಕಡೆ ಡೈಲಾಗ್ಗಳನ್ನು ಕೇಳಿರಬಹುದು, ಪವರ್ಫುಲ್ ಪೀಪಲ್ ಕಮಿಂಗ್ ಫ್ರಮ್ ಪವರ್ಫುಲ್ ಪ್ಲೇಸಸ್. ಅದೇ ರೀತಿ ಈ ಒಂದು ನಾವು ಇರುವಂತಹ ಹಲವಾರು ವಿಚಾರಗಳನ್ನು ನಾವು ಎಷ್ಟು ಶಕ್ತಿಕರವಾಗುತ್ತೇವೋ ಅಷ್ಟೇ ನಮ್ಮ ನಾಡು ಶಕ್ತಿಕರವಾಗಿರುತ್ತದೆ. ಕೊನೆಯದಾಗಿ ನಾನು ನಿಷ್ಕರ್ಷವಾಗಿ ನಿಮಗೆ ತಿಳಿಸಲು ಇಚ್ಛಿಸುವಂತಹ ವಿಷಯವಾಗಿದೆ, ಆತ್ಮಪರಿಶೀಲನೆ ನಮ್ಮ ಜೀವನದ ಒಂದು ಶಕ್ತಿಶಾಲಿ ಅಂದರೆ ಒಂದು ಪವರ್ಫುಲ್ ಐಟಮ್ ಆಗಿದೆ. ನಮ್ಮ ಮನಸ್ಸನ್ನು ತೊಡಗಿಸಿ, ನಮ್ಮನ್ನು ಗುರುತಿಸಿ, ಶಕ್ತಿ ಸಂಪತ್ತಿನಿಂದ ಮುಂದುವರಿಯಲು ಇದು ಸಹಾಯ ಮಾಡುತ್ತದೆ. ಇದರಿಂದ ಪವರ್ಫುಲ್ ಪೀಪಲ್ಸ್ ಪ್ರತಿಯೊಂದು ದಿನದಲ್ಲಿ ಆತ್ಮಪರಿಶೀಲನೆ ಮಾಡಿ ನಿಮ್ಮ ಜೀವನವನ್ನು ಹೊಸದಾಗಿ ರೂಪಿಸಿ ಯಶಸ್ಸಿನ ಹಾದಿಯಲ್ಲಿ ಮುನ್ನಡೆಯಿರಿ. ನಿಮ್ಮ ಜೀವನವನ್ನು ಪವಿತ್ರಗೊಳಿಸಲು ಅದನ್ನು ಆತ್ಮಪರಿಶೀಲನೆ ನಮ್ಮ ಕೈಯಲ್ಲಿರುವಂತಹ ಒಂದು ಶಕ್ತಿಯಾಗಿದೆ. ಥ್ಯಾಂಕ್ ಯು ಆ್ಯಂಡ್ ಆಲ್.